ಸುಪ್ರೀಂ ಹಾಗೂ ಹೈಕೋರ್ಟ್ಗಳಲ್ಲಿ ಪಿಟಿಷನ್ ಕಾಯ್ದೆಗೆ ವಿವಿಧ ರೀತಿಯಲ್ಲಿ ದಲಿತರ ವಿರುದ್ಧವಾದ ಕಾನೂನು ತೀರ್ಪುಗಳನ್ನು ಪರಿಶೀಲಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡರುಗಳು ಜಿಲ್ಲಾಡಳಿತ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ಅವರು ಮಾತನಾಡಿ, ದಲಿತರ ವಿರುದ್ಧವಾದ ತೀರ್ಪುಗಳಲ್ಲಿ ಮುಖ್ಯಮಂತ್ರಿಗಳು ವಿಧಾನಮಂಡಲ ಚರ್ಚಿಸಿ ನ್ಯಾಯ ಒದಗಿಸಿಕೊಡಲು ವ್ಯವಸ್ಥಿತ ಕಾನೂನು ರಚಿಸಬೇಕು ಎಂದರು. ಮನವಿಯನ್ನ ಕೊಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂದರೆ, ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳಲ್ಲಿ ಪಿಟಿಷನ್ ಕಾಯ್ದೆಗೆ ವಿವಿಧವಾದ ರೀತಿಯಲ್ಲಿ ವಿಭಿನ್ನ ದಲಿತರ ವಿರುದ್ಧವಾದ ಒಂದು ಕಾನೂನುಗಳು ತೀರ್ಪುಗಳು ಆಗ್ತಾ ಇದೆ. ಆದ್ದರಿಂದ ತೀರ್ಪುಗಳನ್ನು ಮತ್ತೆ ಪರಿಶೀಲನೆ ಮಾಡಿ ವಿಧಾನಮಂಡಲದಲ್ಲಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ದಲಿತರ ಬಗ್ಗೆ ನ್ಯಾಯ ಸಿಗೋ ಹಾಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾನೂನು ಜಾರಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಪಿಟಿಷನ್ ಕಾಯ್ದೆ ಏನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಏನು ತೀರ್ಪಾಗಿದೆ, ಆ ತೀರ್ಪುಗಳು ಗ್ರಾಂಟಿಗಳ ಮೊದಲ ಬಾರಿ ಎಸಿ ಕೋರ್ಟಿಗೆ ಅರ್ಜಿ ಸಲ್ಲಿಸಲು ಕಾಲಮಿತಿ ಅನ್ವಯಿಸುವುದಿಲ್ಲವೆಂದು ದಿನಾಂಕ 27/7/2023 ತಿದ್ದುಪಡಿ ಸರ್ಕಾರಿ ಆದೇಶವಾಗಿದ್ದು, ಇದರಲ್ಲಿ ಪರಿಹಾರ ಕಲ್ಪಿಸಿಲ್ಲವೆಂದು ಉಲ್ಲೇಖ 1-2 ತೀರ್ಪುಗಳು ಹಿನ್ನೆಲೆಯಲ್ಲಿ ಸರ್ಕಾರಿ ತಿದ್ದುಪಡಿಯನ್ನು ತಿರಸ್ಕರಿಸಿ ಆದೇಶಿಸಲಾಗಿದೆ. ಅಂತೆ ರಾಜ್ಯಾದ್ಯಂತ ಎಸಿ, ಡಿಸಿ, ಹೈಕೋರ್ಟ್ಗಳು ಪರಿಶಿಷ್ಟ ಗ್ರಾಂಟಿಗಳು ತಡವಾಗಿ ಅರ್ಜಿ ಸಲ್ಲಿಸಿದಾಗ ಲೇಚರ್ಸ್ ಅಂಡರ್ ಡಿಲೇ ಅಕ್ಯೂಸೆನ್ಸ್ ಎಂಬ ಕಾರಣಗಳಿಂದ ಉಲ್ಲೇಖ 1, 2, 3, 4, 5ಗಳ ಹಿನ್ನೆಲೆಯಲ್ಲಿ ವಜಾ ಮಾಡುತ್ತಿದ್ದಾರೆ. ಇದರಿಂದ ರಾಜ್ಯಾದ್ಯಂತ ಸಾವಿರಾರು ಪರಿಶಿಷ್ಟರು ಸಾವಿರಾರು ಎಕರೆ ಭೂಮಿಯನ್ನು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ. ಅಂತೆ ಕರ್ನಾಟಕ ಸರ್ಕಾರ ಕ್ಲಾಸ್ 4ರಲ್ಲಿ ಮಾಡಿದ ತಿದ್ದುಪಡಿ ನಿಷ್ಪ್ರಯೋಜಕವಾಗಿದೆ. ಉಲ್ಲೇಖ 6ರಂತೆ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಉಲ್ಲೇಖ 1, 2, 5 ವಿರುದ್ಧವಾಗಿ ರಿವ್ಯೂ ಪಿಟಿಷನ್ಗಳನ್ನು 2025ರಲ್ಲಿ ಸಲ್ಲಿಸಲಾಗಿದೆ. ಆದರೆ ರಿವ್ಯೂ ಪಿಟಿಷನ್ಗಳಲ್ಲಿ ಸಾಮಾನ್ಯವಾಗಿ ಈ ಹಿಂದೆ ಪರಿಶಿಷ್ಟರ ವಿರುದ್ಧವಾಗಿ ತೀರ್ಪುಗಳು ಬಂದಿವೆ. ಅಂತೆ ಪರಿಶಿಷ್ಟ ಗ್ರಾಂಟಿಗಳು ಅರ್ಜಿದಾರರು ಮೊದಲ ಬಾರಿಗೆ ತಡವಾಗಿ ಅರ್ಜಿ ಸಲ್ಲಿಸಿದಾಗ ಎಸಿ, ಡಿಸಿ, ಹೈಕೋರ್ಟು ಇತರೆ ನ್ಯಾಯಾಲಯಗಳು ಅಂತಹ ಅರ್ಜಿಗಳನ್ನು ಲೇಚರ್ಸ್ ಅಂಡರ್ ಡಿಲೇ ಅಕ್ಯೂಷನ್ಸ್ ಎಂಬ ಕಾರಣಗಳನ್ನು ನೀಡಿ ವಜಾಗೊಳಿಸಬಾರದೆಂದು ಪಿಟಿಷನ್ ಕಾಯ್ದೆ ಸೆಕ್ಷನ್ 5ಕ್ಕೆ ಮತ್ತೊಂದು ತಿದ್ದುಪಡಿ ಆದೇಶ ಮಾಡಬೇಕೆಂದು ನಾವು ಈ ಮನವಿಯಲ್ಲಿ ಕೋರಿದ್ದೇವೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಮಹಿಳಾ ರಾಜ್ಯ ಸಂಚಾಲಕಿ ಭವಾನಿ, ಸದಸ್ಯ ಟಿ ಮಂಜಪ್ಪ, ಜಿಲ್ಲಾ ಸಂಚಾಲಕ ಭೀಮಯ್ಯ, ಸಂಘಟನಾ ಸಂಚಾಲಕ ನಂಜುಂಡಪ್ಪ, ಮುಖಂಡರುಗಳಾದ ಇಲಿಯಾಸ್ ಅಹಮದ್, ಶಿವಕುಮಾರ್ ಹಲಸುಮನೆ ಹಾಜರಿದ್ದರು.